ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿರೋ ವಿಷಯ ಯಾವುದಪ್ಪ ಅಂದರೆ, ಎಲ್ಲರೂ ಹೇಳೋ ಹಾಗೆ ಗಂಡು ಮಕ್ಕಳು ಮಂಗಳವಾರ ಹೇರ್ ಕಟ್ ಮಾಡಬಾರದು. ಯಾಕೆ ಗೊತ್ತಾ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ವಾರದ ಕೆಲವು ದಿನಗಳಲ್ಲಿ ಸಲೂನ್ಗೆ ಹೋಗುವುದು ಒಳ್ಳೆಯದಲ್ಲ ಮತ್ತು ಮನೆಗೆ ಬಡತನವನ್ನು ತರುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಕೆಲವು ವಿಶೇಷ ದಿನಗಳಲ್ಲಿ ಹೇರ್ ಕಟ್ಟಿಂಗ್ ಮಾಡುವುದಿಲ್ಲ. ಆ ದಿನಗಳಲ್ಲಿ ಸಲೂನ್ಗಳು ಸಹ ತೆರೆಯುವುದಿಲ್ಲ. ಯಾಕೆ ಗೊತ್ತಾ? ಹಿಂದೂ ಧರ್ಮದಲ್ಲಿ ದಿನನಿತ್ಯದ ಜೀವನದಲ್ಲಿ ಮಾಡಬೇಕಾದ ಕೆಲಸಗಳಿಗೆ ಸಂಬಂಧಿಸಿದಂತೆ ಅನೇಕ ಶುಭ ಮತ್ತು ಅಶುಭ ನಂಬಿಕೆಗಳಿವೆ. ಇವುಗಳನ್ನು ಇಂದಿಗೂ ಕೂಡ ಪಾಲಿಸಿಕೊಂಡು ಬರಲಾಗಿದೆ. ಶುಭ ಕಾರ್ಯಗಳನ್ನು ಮಾಡಲು ದಿನ, ತಿಥಿ, ಮನೆ, ನಕ್ಷತ್ರ ಇತ್ಯಾದಿಗಳನ್ನು ನೋಡಿ ಮಾಡುತ್ತೇವೆ. ಅನೇಕರು ತಮ್ಮ ಬಿಡುವಿನ ವೇಳೆಯಲ್ಲಿ ವಿಶೇಷವಾಗಿ ಭಾನುವಾರದಂದು ಹೇರ್ ಕಟ್ ಮತ್ತು ಶೇವ್ ಮಾಡುತ್ತಾರೆ. ಭಾನುವಾರ ರಜಾದಿನ ಆಗಿರೋದ್ರಿಂದ ನೌಕರರು, ವಿದ್ಯಾರ್ಥಿಗಳು ಸಲೂನ್ಗೆ ತೆರಳುತ್ತಾರೆ. ಇತರ ದಿನಗಳಲ್ಲಿ ಕೂದಲು ಕತ್ತರಿಸುವುದು ಮತ್ತು ಶೇವಿಂಗ್ ಮಾಡಲಾಗುವುದಿಲ್ಲ. ಆದರೆ ಕೆಲವು ದಿನಗಳಲ್ಲಿ ಶೇವಿಂಗ್ ಮತ್ತು ಕಟಿಂಗ್ ಮಾಡಬೇಡಿ ಎಂದು ಹಿರಿಯರು ಹೇಳುತ್ತಾರೆ. ಹಾಗಿದ್ರೆ ಭಾನುವಾರ ಒಳ್ಳೆಯ ದಿನವೇ? ಹೇರ್ ಕಟ್, ಗಡ್ಡ ಟ್ರಿಮ್ಮಿಂಗ್ ಮತ್ತು ಉಗುರು ಕಟ್ ಮಾಡಲು ಕೆಲವು ವಿಶೇಷ ನಿಯಮಗಳಿವೆ. ಆದರೆ ದಿನ, ವಾರ ಲೆಕ್ಕಿಸದೆ ಅವುಗಳ ಕಡೆ ಗಮನ ಹರಿಸದೆ ಸಲೂನ್ಗೆ ಹೋಗುತ್ತಾರೆ. ಆದರೆ ಇದು ಒಳ್ಳೆಯದಲ್ಲ ಎನ್ನುತ್ತಾರೆ ತಜ್ಞರು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಭಾನುವಾರ ಭಗವಾನ್ ಸೂರ್ಯನ ದಿನವಾಗಿದೆ. ಈ ದಿನವನ್ನು ಅತ್ಯಂತ ಪವಿತ್ರವೆಂದು ಹೇಳುತ್ತಾರೆ. ಹೀಗಾಗಿ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದು ಸೂರ್ಯನನ್ನು ಅವಮಾನಿಸಿದಂತೆ. ಆದ್ದರಿಂದ ಭಾನುವಾರದಂದು ಸಾಧ್ಯವಾದಷ್ಟು ಶೇವಿಂಗ್ ಮತ್ತು ಹೇರ್ ಕಟ್ ಮಾಡೋದನ್ನು ತಪ್ಪಿಸಿ. ಮಂಗಳವಾರ ಮತ್ತು ಶನಿವಾರ ಕೂದಲು ಕತ್ತರಿಸುವುದು ಮತ್ತು ಶೇವ್ ಮಾಡುವುದು ಒಳ್ಳೆಯದಲ್ಲ. ಈ 2 ವಾರಗಳನ್ನು ಆಂಜನೇಯ ಸ್ವಾಮಿಯ ದಿನಗಳು ಎಂದು ಹೇಳುತ್ತಾರೆ. ಹಾಗಾಗಿ ಆಂಜನೇಯ ಸ್ವಾಮಿಯ ಭಕ್ತರು ಮಂಗಳವಾರ ಮತ್ತು ಶನಿವಾರದಂದು ಹೇರ್ ಕಟ್ ಮಾಡಬಾರದು. ಹಾಗಿದ್ರೆ ಸೋಮವಾರ ಮತ್ತು ಗುರುವಾರ ಒಳ್ಳೆಯದಾ? ಸೋಮವಾರ ಶಿವನಿಗೆ ಪ್ರಿಯವಾದ ದಿನ. ಆ ದಿನದಂದು ಶಿವನನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಹಾಗಾಗಿ ಶಿವಭಕ್ತರು ಸೋಮವಾರ ಕಟಿಂಗ್ ಮಾಡಬಾರದು. ಇನ್ನು ತಮ್ಮ ಕುಟುಂಬದ ಯಶಸ್ಸಿಗೆ ಪ್ರಯತ್ನಿಸುವವರು ಹೇರ್ ಕಟ್ ಮತ್ತು ಶೇವಿಂಗ್ ಸೋಮವಾರ ಮಾಡಬಾರದು. ಅದೇ ರೀತಿ ಗುರುವಾರವೂ ಒಳ್ಳೆಯದಲ್ಲ. ಈ ದಿನ ನೀವು ಹೇರ್ ಕಟ್ ಮಾಡಿದರೆ ಗೌರವ ಮತ್ತು ಸಂಪತ್ತು ನಷ್ಟವಾಗುವ ಅಪಾಯವಿದೆ. ಎಚ್ಚರಿಕೆ. ಹಾಗಿದ್ರೆ ಯಾವ ವಾರ ಕೂದಲು ಮತ್ತು ಗಡ್ಡ ಕತ್ತರಿಸಲು ಒಳ್ಳೆಯ ದಿನ ಅಂತ ಹೇಳೋದಾದರೆ, ಬುಧವಾರ ಮತ್ತು ಶುಕ್ರವಾರ ಕೂದಲು ಕತ್ತರಿಸಲು ಮತ್ತು ಶೇವಿಂಗ್ ಮಾಡಲು ತುಂಬ ಉತ್ತಮ ದಿನವಾಗಿದೆ. ಈ ವಾರಗಳಲ್ಲಿ ಹೇರ್ ಕಟ್ ಮಾಡೋದ್ರಿಂದ ಯಶಸ್ಸು, ಖ್ಯಾತಿ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ. ಹಾಗಾಗಿ ಬುಧವಾರ ಮತ್ತು ಶುಕ್ರವಾರದಂದು ಹೇರ್ ಕಟ್ ಮತ್ತು ಶೇವಿಂಗ್ಗೆ ಸಮಯ ಮೀಸಲಿಡಬೇಕು. ಸಾಮಾನ್ಯವಾಗಿ ವಾರದಲ್ಲಿ 2 ದಿನಗಳು ಮಾತ್ರ ಹೇರ್ ಕಟ್, ಶೇವಿಂಗ್ ಮಾಡಲು ಸೂಕ್ತವೆಂದು ತಜ್ಞರು ಹೇಳುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹಿರಿಯರು ಹೇಳೋ ಮಾತೆಲ್ಲ ಸುಳ್ಳಲ್ಲ. ಎಲ್ಲರ ಮನೆಗಳಲ್ಲಿ ಹಿರಿಯರು ಹೇಳೋ ಹಾಗೆ ಮಂಗಳವಾರ ಹೇರ್ ಕಟ್ ಮಾಡಿಸಬಾರದು ಯಾಕೆ ಎನ್ನುವುದಕ್ಕೆ ಉತ್ತರ ತಿಳಿದಿದೆ ಅನ್ಕೋತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.